ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ಪರಿಸ್ಥಿತಿ ಗಂಭೀರ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಡೆದಾಡುವ ದೇವರ ಬಿಪಿ ದಿಢೀರಂತ ಏರುಪೇರಾಗಿದೆ. ಡಾಕ್ಟರ್ ಪರಮೇಶ್ ನೇತೃತ್ವದಲ್ಲಿ ಈಗ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಹಳೆ ಮಠದ ವಿಶೇಷ ಕೊಠಡಿಯಲ್ಲಿಯೇ ಚಿಕಿತ್ಸೆಯನ್ನು ಈಗ ಮುಂದುವರಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ನಡೆದಾಡುವ ದೇವರ ಬಿಪಿ ರಕ್ತದೊತ್ತಡದ ಪ್ರಮಾಣ ದಿಢೀರಂತ ಏರುಪೇರಾಗಿರೋ ಬಗ್ಗೆ ಈಗ ನಾವು ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಡಾಕ್ಟರ್ ಪರಮೇಶ್ ಅವರ ನೇತೃತ್ವದಲ್ಲಿ ಚಿಕಿತ್ಸೆಯನ್ನು ಈಗ ಮುಂದುವರಿಸಲಾಗಿದೆ. ಡಾಕ್ಟರ್ ಪರಮೇಶ್ ಕಳೆದ 16 ವರ್ಷಗಳಿಂದ ಶ್ರೀಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇರುವಂತಹ ಅವರ ಆಪ್ತ ವೈದ್ಯ ಅವರಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಶ್ರೀಗಳ ಆರೋಗ್ಯದ ಪರಿಸ್ಥಿತಿ ಗಂಭೀರ ಆಗಿದೆ ಅನ್ನುವಂಥ ಮಾಹಿತಿ ಈಗ ಚಿಂತೆಗೆ ಕಾರಣ ಆಗ್ತಾ ಇದೆ. ನಿನ್ನೆ ಸಂಜೆ ತನಕ ಕೂಡ ಶ್ರೀಗಳು ಸುಧಾರಿಸ್ಕೊಳ್ತಿದ್ದಾರೆ ಅನ್ನುವಂಥ ವಿಚಾರ ಇಡೀ ನಾಡಿನ ಜನಕ್ಕೆ ಒಂದು ರೀತಿ ಸಮಾಧಾನವನ್ನು ತಂದಿತ್ತು. ಒಂದು ರೀತಿ ಓಕೆ, ಶ್ರೀಗಳು ಗುಣಮುಖರಾಗ್ತಿದ್ದಾರೆ ಅನ್ನುವಂಥ ಒಂದು ಭಾವನೆಯನ್ನು ತಂದಿತ್ತು. ಆದರೆ ಇದೀಗ ಶ್ರೀಗಳ ಆರೋಗ್ಯ ಗಂಭೀರ ಅನ್ನುವಂಥ ಮಾಹಿತಿ ಚಿಂತೆಗೆ ಕಾರಣ ಆಗ್ತಾ ಇದೆ. ಅವರ ರಕ್ತದೊತ್ತಡದಲ್ಲಿ ಏರುಪೇರಾಗ್ತಾ ಇದೆ, ಉಸಿರಾಟಕ್ಕೆ ಶ್ರೀಗಳಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ತಜ್ಞ ವೈದ್ಯರ ತಂಡ ನಿರಂತರವಾಗಿ ಶ್ರೀಗಳ ಚೇತರಿಕೆಗೆ ಎಲ್ಲ ಪ್ರಯತ್ನಗಳನ್ನು ಪಡ್ತಾ ಇದೆ. ಮೆಡಿಕಲಿ ಏನೆಲ್ಲ ಸಾಧ್ಯ ಇದೆಯೋ, ವೈದ್ಯಕೀಯ ಲೋಕದಲ್ಲಿ ಏನೆಲ್ಲ ಸಾಧ್ಯ ಇದೆಯೋ ಶ್ರೀಗಳನ್ನು ಚೇತರಿಸಿಕೊಳ್ಳುವಂತೆ ಮಾಡೋಕ್ಕೆ ಎಲ್ಲ ಪ್ರಯತ್ನಗಳನ್ನು ಈಗ ಪಡಲಾಗ್ತಾ ಇದೆ. ಶಕ್ತಿ ಮೀರಿ ವೈದ್ಯರುಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಶ್ರೀಗಳ ಆರೋಗ್ಯ ಗಂಭೀರ ಅನ್ನುವಂತಹ ಒಂದು ಆತಂಕಕಾರಿ ಮಾಹಿತಿ ಈಗ ತುಮಕೂರಿನ ಸಿದ್ಧಗಂಗಾ ಮಠದ ಬಳಿಯಿಂದ ಲಭ್ಯ ಆಗ್ತಾ ಇದೆ. ಅವರ ಬಿ ಪಿಯಲ್ಲಿ ದಿಢೀರ್ ಏರುಪೇರಾಗಿದೆ ಅನ್ನುವಂಥದ್ದು ಈಗ ಆತಂಕಕ್ಕೆ ಕಾರಣ ಆಗ್ತಿರುವಂಥ ವಿಚಾರ. ಹಾಗೂ ಅವರಿಗೆ ಶ್ವಾಸಕೋಶದಲ್ಲೂ ಕೂಡ ಸಮಸ್ಯೆ ಆಗಿ ಉಸಿರಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕಳೆದ ಹಲವಾರು ದಿನಗಳಿಂದ ಶ್ರೀಗಳಿಗೆ ಕಂಟಿನ್ಯೂಸ್ಲಿ ನ್ಯಾಚುರಲ್ ಬ್ರೀದಿಂಗ್ ಆಗ್ತಾ ಇರಲಿಲ್ಲ, ಸಹಜ ಉಸಿರಾಟ ಆಗ್ತಾ ಇರಲಿಲ್ಲ. ಒಂದು ಗಂಟೆ 2 ಗಂಟೆ ನಾರ್ಮಲ್ ಆಗಿ ಉಸಿರಾಡಿದ್ರೆ ನಂತರ ವೆಂಟಿಲೇಟರ್ ಹಾಕಲೇಬೇಕಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ. ಆನಂದ್, ಶ್ರೀಗಳ ಆರೋಗ್ಯ ಗಂಭೀರ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಆನಂದ್. ಹೌದು ಅಮರ್ ಪ್ರಸಾದ್, ಕಳೆದ ಹಲವಾರು ದಿನಗಳಿಂದ ಕೂಡ ಶ್ರೀಗಳಿಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಈ ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಕಳೆದ 2-3 ದಿನಗಳಲ್ಲೂ ಕೂಡ ಚೇತರಿಕೆ ಕಂಡು ಬರ್ತಾ ಇತ್ತು. ಆರೋಗ್ಯದಲ್ಲಿ ಚೇತರಿಕೆ ಇತ್ತು, ಉಸಿರಾಟವು ಕೂಡ ನಾರ್ಮಲ್ ಆಗಿತ್ತು, ವೆಂಟಿಲೇಟರ್ ಸಹಾಯ ಇಲ್ಲದೆ ಉಸಿರಾಡ್ತಾ ಇದ್ರು. ಆದ್ರೆ ಇವತ್ತು ಸ್ವಲ್ಪ ಮಟ್ಟಿಗಿನ ಬಿಪಿಯಲ್ಲಿ ತೀವ್ರತರವಾದಂತಹ ಏರುಪೇರಾಗಿದೆ ಅನ್ನುವಂತಹ ವಿಚಾರವನ್ನ ಮಠದ ಮೂಲಗಳು ಸ್ಪಷ್ಟಪಡಿಸ್ತಾ ಇದೆ. ಬೆಳಗ್ಗೆಯಿಂದಲೇ ಮಧ್ಯರಾತ್ರಿ 3 ಗಂಟೆ 4 ಗಂಟೆಯಿಂದಲೇ ಅವರಿಗೆ ಚಿಕಿತ್ಸೆ ಈಗಲೂ ಕೂಡ ಮುಂದುವರಿತಾ ಇದೆ. ಇನ್ನು ಸಿದ್ಧಗಂಗಾ ಮಠದ ಆಸ್ಪತ್ರೆ ವೈದ್ಯರಾಗಿರುವಂತಹ ಡಾಕ್ಟರ್ ಪರಮೇಶ್ ಅವರ ನೇತೃತ್ವದಲ್ಲಿ ಈಗಲೂ ಕೂಡ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದ್ರೂ ಕೂಡ ಬಿಪಿ ನಾರ್ಮಲ್ ಆಗಿಲ್ಲ ಅಥವಾ ಬಿಪಿ ತೀವ್ರತರವಾಗಿ ಏರುಪೇರಾಗ್ತಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಒಟ್ಟಾರೆ ನೋಡ್ತಾ ಹೋದ್ರೆ ಕಳೆದ ಹಲವಾರು ದಿನಗಳಿಂದಲೂ ಕೂಡ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಅನ್ನುವಂತ ವಿಚಾರ ಇದ್ರೂ ಕೂಡ ಅಷ್ಟರ ಮಟ್ಟಿಗೆ ಚೇತರಿಕೆ ಕಂಡು ಬಂದಿರಲಿಲ್ಲ. ಆದ್ರೆ ಇವತ್ತು ಸ್ವಲ್ಪ ಮಟ್ಟಿಗಿನ ಬಿಪಿ ಜೊತೆಗೆ ಉಸಿರಾಟದ ಸಮಸ್ಯೆ ತೀವ್ರತರವಾಗಿ ಆಗ್ತಾ ಇದೆ. ಈ ಕಾರಣಕ್ಕಾಗಿ ವೈದ್ಯರು ತೀವ್ರತರವಾದಂತಹ ನಿಗಾವನ್ನು ಕೂಡ ವಹಿಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಶ್ರೀಗಳ ಆರೋಗ್ಯದಲ್ಲಿ ಅಷ್ಟರ ಮಟ್ಟಿಗೆ ಚೇತರಿಕೆ ಇಲ್ಲ ಅಂದ್ರೂ ಕೂಡ ಬಿಪಿ ಈಗಲೂ ಕೂಡ ನಾರ್ಮಲ್ ಆಗಿಲ್ಲ, ಬಿಪಿ ವೇರಿಯೇಷನ್ ಆಗ್ತಾ ಇದೆ ಅನ್ನುವಂತ ಮೂಲಗಳು ಮಾಹಿತಿಯನ್ನ ಮಠದ ಮೂಲಗಳು ತಿಳಿಸ್ತಾ ಇವೆ. ಮತ್ತು ಪ್ರಸಾದ್, ಥ್ಯಾಂಕ್ ಯು ಆನಂದ್. ಇದು ಈ ಕ್ಷಣಕ್ಕೆ ಲಭ್ಯ ಆಗ್ತಿರುವಂತಹ ಒಂದಷ್ಟು ಇನ್ಫಾರ್ಮೇಷನ್ ಶ್ರೀಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಒಂದಂತೂ ಸ್ಪಷ್ಟ, ಶ್ರೀಗಳ ಆರೋಗ್ಯದ ಪರಿಸ್ಥಿತಿಯಲ್ಲಿ ಬಹಳ ಏರುಪೇರು ಆಗ್ತಾ ಇದೆ ಇವತ್ತು ಅನ್ನುವಂಥದ್ದು ಈಗ ಮಠದ ಆಸ್ಪತ್ರೆಯಿಂದ ಏನು ಅವರ ಕೊಠಡಿಯನ್ನೇ ICU ಮಾಡಿ ಆಸ್ಪತ್ರೆ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು ಅಲ್ಲಿ ಮಠದಲ್ಲಿ. ಅಲ್ಲಿಂದ ಲಭ್ಯ ಆಗ್ತಾ ಇರುವಂಥ ಒಂದಷ್ಟು ಅಪ್ಡೇಟ್ಸ್ ನಾವು ನೋಡ್ತಾ ಇದ್ದೀವಿ. ಅವರ BP ತೀವ್ರ ಏರುಪೇರು ಆಗ್ತಿದೆ ಅನ್ನೋದರ ಜೊತೆಗೇ ಅವರ ಏನು ಉಸಿರಾಟದಲ್ಲಿ ಕೂಡ ಬಹಳ ಅಡಚಣೆ ಉಂಟಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಪೊಲೀಸರನ್ನು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ. ಬರೀ ಮಠದ ಆವರಣದಲ್ಲಿ ಮಾತ್ರ, ಮಠದ ಆವರಣದಲ್ಲಿ ಆಲ್ಮೋಸ್ಟ್ ಎಲ್ಲರನ್ನ ಕೂಡ ಈಗ ನಿರ್ಬಂಧ ವಿಧಿಸಿದ್ದಾರೆ, ಯಾರನ್ನು ಕೂಡ ಒಳಗೆ ಬಿಡ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಬ್ಲಾಕ್ ಮಾಡಲಾಗಿದೆ ಅನ್ನುವಂಥದ್ದು. ಜೊತೆಗೆ ಇಡೀ ಕೇಂದ್ರ ವಲಯದ ಅಷ್ಟು ಜಿಲ್ಲೆಗಳಲ್ಲಿ ಪೊಲೀಸ್ ಇಲಾಖೆ ಹೈ ಅಲರ್ಟನ್ನು ಘೋಷಿಸಿದೆ. ಪೊಲೀಸರು ಪೂರ್ತಿಯಾಗಿ ಬಿಗಿ ಬಂದೋಬಸ್ತ್ ಕ್ರಮಗಳನ್ನು ಅಲ್ಲಿ ಆರಂಭ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಇಡೀ ರಾಜ್ಯ ಪ್ರಾರ್ಥಿಸ್ತಾ ಇದೆ. ಇಡೀ ಅಸಂಖ್ಯಾತ ಅವರ ಭಕ್ತ ಸಮುದಾಯ ಅನುಯಾಯಿಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಕಾಯಕ ಯೋಗಿ ತ್ರಿವಿಧ ದಾಸೋಹಿ ಗುಣಮುಖರಾಗಿ ಬರಲಿ ಬೇಗ ಅನ್ನುವಂಥ ಒಂದು ಪ್ರಾರ್ಥನೆಯಲ್ಲಿ ಇಡೀ ಅಸಂಖ್ಯಾತ ಜನ ಈಗ ನಿರತರಾಗಿರುವಂಥದ್ದು, ಇಡೀ ರಾಜ್ಯ ನಿರತವಾಗಿರುವಂಥದ್ದು. ಈ ನಡುವೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಆರೋಗ್ಯದಲ್ಲಿ ಏರುಪೇರಿನ ಹಿನ್ನೆಲೆಯಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಕ್ರಮಗಳನ್ನು ಈಗ ಕೈಗೊಳ್ತಾ ಇದೆ ಒಂದೊಂದಾಗಿ. ತುಮಕೂರು, ಬೆಂಗಳೂರು,
ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ ಹಾಗೆ ರಾಮನಗರ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಹೈ ಅಲರ್ಟನ್ನು ಈಗ ಘೋಷಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಭದ್ರತೆಗಾಗಿ ಕೇಂದ್ರ ವಲಯದ ಪೊಲೀಸರು ಎಲ್ಲ ಕ್ರಮಗಳನ್ನು ಈಗ ಆರಂಭ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಲಭ್ಯ ಆಗ್ತಿರುವಂತಹ ಒಂದಷ್ಟು ಮಾಹಿತಿ. ಸುಮಾರು 20,000 ಪೊಲೀಸರನ್ನು ಈಗ ಅಲರ್ಟ್ನಲ್ಲಿ ಇರಿಸಲಾಗಿದೆ, ಅಲರ್ಟ್ ಸ್ಥಿತಿಯಲ್ಲಿ ಇರಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನಾವೀಗ ನೋಡ್ತಿರುವಂಥ ದೃಶ್ಯ ಮಠದ ಆವರಣದಲ್ಲಿ ತಮ್ಮ ಪೊಲೀಸ್ ತುಕಡಿಗೆ ಅಲ್ಲಿನ ಅಧಿಕಾರಿಗಳು ನಿರ್ದೇಶನಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲೂ ಕೂಡ ಮಠದ ಆವರಣದಲ್ಲೂ ಕೂಡ ಪೊಲೀಸರು ಭದ್ರತಾ ಕಾರ್ಯಗಳಿಗೆ ಸಜ್ಜಾಗ್ತಿರುವ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ.